ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರಾವಳಿ ಸೈಡ್ ಮಾಡುವ ಮಾಲ್ಪುರಿ. ಈ ಸ್ವೀಟು ಮಾಡ್ತಾಯಿರ್ತಾರೆ. ಯಾವ ಹಬ್ಬಕ್ಕೆ ಮಾಡ್ತಾರೆ ಅಂದರೆ, ಇದು ಜಾಸ್ತಿ ದೀಪಾವಳಿಗೆ ಮಾಡ್ತಾರೆ. ನಾನು ವರಲಕ್ಷ್ಮಿ ಹಬ್ಬಕ್ಕೆ ಕೆಲವ್ರು ಮಾಡ್ಕೊಳ್ಳಿ ಅಂತ ಹೇಳಿ ಮಾಡಿದ್ನಿ. ಸಿಂಪಲಾಗಿರ್ತೈತೆ, ಚೆನ್ನಾಗಿರ್ತೈತೆ, ಬಿಡಿಸೋಗೋ ಹೂ ಥರ ಬರ್ತೈತೆ. ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮಾಲ್ಪುರಿ ಮಾಡಲಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ನೋಟ್ ಮಾಡ್ಕೊಳ್ಳೋಣ. ಹಾಲು 1 ಬಟ್ಲು ತೊಗೊಂಡಿದ್ದೀನಿ, ಹಾಲಿನ ಪುಡಿ 1 ಬಟ್ಲು, ಮೈದಾ ಹಸಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. ಈಗ 1 ಕಪ್ಪು ಹಾಲಿನ ಪುಡಿ ಹಾಕ್ಕೊತೀನಿ, 1 ಕಪ್ಪು ಮೈದಾ ಹಾಕ್ಕೊತೀನಿ, ಇದಕ್ಕೆ 1 ಕಪ್ಪು ಹಾಲು ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಇಟ್ಟಿರ್ತೈತಲ್ಲ ಅದಕ್ಕಿರಬೇಕು ನೋಡಿ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ, ಈ ಅದಕ್ಕಿರಬೇಕು. ಈಗ ಒಂದು 20 ನಿಮಿಷ ಇದನ್ನ ಹಾಗೆ ಇಡೋಣ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 1 ಕಪ್ಪು ಸಕ್ಕರೆ ಹಾಕಿದ್ದೀನಿ, 1 ಕಪ್ಪು ನೀರು ಹಾಕ್ತೀನಿ. ಇದು ಚೆನ್ನಾಗೆ ಕರಗಿಸ್ಕೊಳ್ಳೋಣ. ಕರಾವಳಿ ಸೈಡು ಈ ಪದಾರ್ಥ ಎಲ್ಲ ಮಾಡ್ತಾ ಇರ್ತಾರೆ, ಈ ಥರ ಸ್ವೀಟ್ಗಳೆಲ್ಲ. ಇವಾಗ ವರಲಕ್ಷ್ಮಿ ಹಬ್ಬ ಬಂತಲ್ಲ, ಹಾಗಾಗಿ ನಾನು ಈ ಸ್ವೀಟ್ ಮಾಡ್ತಾಯಿದ್ದೀನಿ. ಸುಕ್ಕುನ ಪುಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ಒಣಶುಂಠಿ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕೇಸರಿದು ಕಲರ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೆ ಕುಂಕುಮ ಹೂವು ಇದ್ದರೆ ಅದನ್ನು ಬಳಸ್ಬೋದು. ನಾನು ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ, ಇದಕ್ಕೆ ಚೆನ್ನಾಗಿರ್ತೈತೆ ಕಲರು. ಇದು ಎಳೆಯ ಪಾಕ ಬರೋ ಗಂಟ ಚೆನ್ನಾಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಪಾಕ ಬೇಡ, ಎಳೆ ಪಾಕ ಬಂದರೆ ಸಾಕು. ನೋಡಿ, ಎಳೆ ಪಾಕ ಬಂದಿದೆ, ಸಾಕು. ಒಂಥರ ಅಂಟಾಗಬೇಕು ಅಷ್ಟೇ, ಸಾಕು, ಬೇರೆ ಏನಿಲ್ಲ, ಸಾಕು. ಇದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದೇ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಳ್ಳೋಣ ಬಿಸಿಗೆ. ಈಗ ಇನ್ನೊಂದು ಸತಿ ಚೆನ್ನಾಗಿ ಕಲ್ಕೋಣ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲನ ಗಂಟು ಇರಬಾರ್ದು. ಎಣ್ಣೆ ಬಿಸಿಯಾಗಿದೆ, ಗ್ಯಾಸ್ ಹತ್ರ ಹೋಗೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಬಿಟ್ಕೊಳ್ಳೋಣ, ತಿರ್ಸ್ಕೊಳ್ಳೋಣ. ಹಾಗೆ ಒಂದೊಂದೇ ಬಿಟ್ಕೊಳ್ಳೋಣ. ಇದು ತಿನ್ನೋಕ್ಕೆ ನೋಡೋಕ್ಕೆ ಏನೋ ಒಂಥರ ಇದೆ, ಆದರೆ ತಿನ್ನೋಕ್ಕೆ ಅಷ್ಟೇ ಟೇಸ್ಟಾಗಿರ್ತೈತೆ. ಇನ್ನೊಂದು ಚೂರು ಆಗಬೇಕು. ಆಗಿದೆ, ತೆಕ್ಕೊಂಬಿಡೋಣ. ಈಗ ನೋಡಿ, ಈ ಥರ ಹದ್ಕೊಂಬಿಡೋಣ. ಹಾಕ್ಕೊಂಡು ಈ ಥರ ತುಂಬ ಚೆನ್ನಾಗಿರ್ತೈತೆ, ತೋರಿಸ್ಕೊಡ್ತೀನಿ. ಎಲ್ಲ ಈಗ ನೆನೆಸಿಟ್ಟಿದ್ದೀನಿ. ಒಂದು 2 ನಿಮಿಷ. ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹೂವು ಬಂದಂಗೆ ಇರ್ತೈತೆ, ಒಳಗಡೆ ಎಲ್ಲ ಅಷ್ಟು ಟೇಸ್ಟಾಗಿರ್ತೈತೆ. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.